ನಮಸ್ತೆ ಗೆಳೆಯರೆ, ಬನ್ನಿ ನಿಮಗೊಂದು ವಿಶೇಷ ತೋರಿಸುತ್ತೇನೆ. ಭೋಗನಂದೀಶ್ವರ ದೇವಸ್ಥಾನ ನಂದಿ ಬೆಟ್ಟದ ಬುಡದಲ್ಲಿ ನಿಮಗೊಂದು ವಿಶೇಷ ಮಂಟಪ ತೋರಿಸುತ್ತೇನೆ. ವಿಶ್ವದಲ್ಲೇ ವಿಶೇಷವಾಗಿರುವ ಈ ಮಂಟಪ ಮತ್ತೊಂದು ನಿಮಗೆ ಕಾಣಸಿಗುವುದೆಂದರೆ ಕೋಲಾರದ ಸೋಮೇಶ್ವರದಲ್ಲಿ. ಇದೇ ರೀತಿಯ ಹಕ್ಕಿಗಳು ನೋಡಿ ಎಷ್ಟು ಚೆನ್ನಾಗಿ ಕುಂಭ ಹಿಡಿದುಕೊಂಡಿದೆ. ಏನಿದು ಈ ಸೌಂದರ್ಯ, ಏನಿದು ಇಷ್ಟು ಸುಂದರವಾದ ಕಲ್ಯಾಣ ಮಂಟಪ. ಅಂದಿನ ರಾಜರ ಕಾಲದಲ್ಲಿ ರಾಜರ ಮದುವೆಗಳು ಕಲ್ಯಾಣ ಮಂಟಪದಲ್ಲೇ ಆಗ್ತಿತ್ತು. ಇತ್ತೀಚೆಗೆ ಇದು ದೇವರ ಕಲ್ಯಾಣ ಮಂಟಪ ಆಗಿದೆ. ಇಲ್ಲಿ ನೋಡಿ, ಕಲ್ಯಾಣೋತ್ಸವದ ಶಿವ ನೀವು ಕಣ್ಣಿಗೆ ಕಾಣುವಂತೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ಕಲ್ಯಾಣ ಮಂಟಪ. ಸೋಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿದೆ, ಇಲ್ಲಿ ದೇವರ ಪಕ್ಕದಲ್ಲಿದ್ರು. ಅದು ನೋಡಿ, ಇಲ್ಲಿ ಗಿಳಿಗಳು ಎಷ್ಟು ಚೆನ್ನಾಗಿ, ಆಹಾ, ಅತಿ ಸುಂದರ. ಈ ಮಂಟಪದ ಸುತ್ತಲೂ ಗಿಳಿಗಳಿಂದನೇ ಆವೃತವಾಗಿದೆ. ಇಲ್ಲಿ ನೋಡಿ ಎಷ್ಟು ಚಂದ ಇದೆ. ನೋಡಿ ಇಲ್ಲಿ ಗಿಳಿಗಳು, ಪಾಪ ಪಾಪ ನೋಡಿ. ಈ ಗಿಳಿಗಳು ಬಳ್ಳಿಗಳನ್ನು ಮುತ್ತಿಕೊಂಡಿರುವುದು ಪರಾಗಸ್ಪರ್ಶದ ಸಂಕೇತ ಇದು. ಅಂದ್ರೆ ಆ ಊರಿನ ಬೆಳೆ ಮಳೆ ಚೆನ್ನಾಗಿ ನಡೀತಾ ಇದೆ ಅನ್ನೋದರ ಸಂಕೇತ. ಕಲ್ಯಾಣ ಅಂದ್ರೇನು ಅಷ್ಟೇ, ಅದು ಒಂದು ಪರಾಗಸ್ಪರ್ಶದ ಸಂಕೇತ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿನ ವೈಜ್ಞಾನಿಕ ವಿಶೇಷತೆ, ಅಂದಿನ ಜನರ ಥಿಂಕಿಂಗ್ ಎಷ್ಟು ಚೆನ್ನಾಗಿದೆ. ಇದನ್ನು ನೀವು ನೋಡಬೇಕು ಅಂದರೆ ಬೆಂಗಳೂರಿಗೆ ಹತ್ತಿರದಲ್ಲೇ ಸುಮಾರು 40-50 ನಿಮಿಷ ದೂರದಲ್ಲಿರುವಂತಹ ನಂದಿ ಬೆಟ್ಟದ ಬುಡದಲ್ಲಿರುವ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಬನ್ನಿ. ಅತಿ ಚಂದ, ಅತಿ ಸುಂದರ. ನೋಡಿ, 4 ಭಾಗದಲ್ಲಿ ನಿಮಗೆ ತೋರಿಸುತ್ತೇನೆ. ನೋಡಿ, ಇದು ಅಷ್ಟೇ ಗಿಳಿಗಳು. ಇಲ್ಲಿ ನೋಡಿ ಗಿಳಿಗಳು. ಈ ಕಲ್ಯಾಣ ಮಂಟಪ ಪೂರ್ಣ ಗಿಣಿಗಳಿಗೆ ಅರ್ಪಣೆ. ನೋಡಿ, ಮತ್ತೆ ದ್ವಾರ ದೇವತೆಗಳು ಲತಾ ಬಳ್ಳಿಗಳೊಂದಿಗೆ ಕಲ್ಯಾಣದ ಸಂಕೇತ. ಜಗತ್ ಕಲ್ಯಾಣವೇ ನಿತ್ಯ ಕಲ್ಯಾಣದಿಂದ ಸರ್ವ ಕಲ್ಯಾಣ, ಸರ್ವ ಯೋನಿಯ ಕಲ್ಯಾಣದಿಂದ ನಡೆಯುತ್ತೆ. ಧನ್ಯವಾದ. ಕಲ್ಯಾಣ ಮಂಟಪದೊಂದಿಗೆ ಅಹೋರಾತ್ರ.